ಸರ್ ಈಗ ತಾವು ಸರೆಂಡರ್ ಆಗಕ್ಕೆ ಹೋಗ್ತಾರೆ ಸರ್, ಸರೆಂಡರ್ ಕೂಡ ಆಗ್ತಾರೆ, ಅಂದ್ರೆ ನಾವೇ ಕೊಲೆ ಮಾಡಿದ್ವಿ ಅಂತ ಹೇಳಿಕೆ, ಇದು ಕೂಡ ಪ್ರಮುಖ ಸಾಕ್ಷಿ ಆಗುತ್ತೆ ಸರ್? ಖಂಡಿತ ಸಾಕ್ಷಿ ಆಗ್ತದೆ. ಪ್ರತಿಯೊಂದನ್ನು ಕೂಡ ಈ ಕೇಸ್ನಲ್ಲಿ ಎಷ್ಟು ಪ್ರಮುಖವಾದ ಸಾಕ್ಷಿಗಳು ಆರೋಪಕ್ಕೆ ಪೂರಕವಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಸಾಕ್ಷಿಗಳಿವೆ. ಎಗನೆಸ್ಟ್ ಆಗಿ ದರ್ಶನ್ ಎಗನೆಸ್ಟ್ ಆಗಿ ಆ ಟೀಮ್ಗೆ ವಿರುದ್ಧವಾಗಿ ಈ ಕೃತ್ಯಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷಿಗಳು ಸಿಗುತ್ತೆ. ಇದರಲ್ಲಿ ಈಗ ನೀವು ಹೇಳಿದಂಥ 3 ಜನ ವ್ಯಕ್ತಿಗಳು ಕೂಡ ಹೋಗಿ ನಾವು ಸರೆಂಡರ್ ಆಗಬೇಕು ಅಂತೇಳಿ ಮಾತಾಡ್ಕೊಂಡಿದ್ದು, ಅವ್ರಿಗೇನೋ ದುಡ್ಡು ಕೊಡ್ತಾರೆ ಅಂತ ಹೇಳಿದ ವಿಚಾರ ಮಾತಾಡಿದ್ದು, ಪೂರಕವಾಗಿ ಅದಕ್ಕೆ 5 ಲಕ್ಷ ರೂಪಾಯಿ ಹಣ ಕೂಡ ಕೊಟ್ಟರು ಅಂತ ಹೇಳಿ ಕೊಟ್ಟಿದ್ರು. ಅದ್ರ ರಿಕವರಿನೂ ಆಗಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಅದೇನೋ ನನಗೆ ಐಡಿಯಾ ಗೊತ್ತಿಲ್ಲ. ಅದು ಕೊಟ್ಟಿದ್ರು ಕೂಡ ಅದು ತಪ್ಪೆ, ಅದು ಪೂರಕವಾದ ಸಾಕ್ಷಿ ಖಂಡಿತ ಆಗ್ತದೆ. ಅದ್ರಲ್ಲೂ ಕೂಡ 5 ಲಕ್ಷ ಕೊಟ್ಟಿದ್ದು ರಿಕವರಿ ಆಗುತ್ತಲ್ಲ, ಇಟ್ಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಆ ರಿಕವರಿ ಆಗೋದು 5 ಲಕ್ಷ. ಇವರು ಬಾಯಿನಲ್ಲಿ ಹೇಳಿದ್ದು ಹೌದು ಸರ್ ನಮ್ಗೆ ಹೇಳಿದ್ರು, ನಾವು ಸರೆಂಡರ್ ಆಗಕ್ಕೆ ಬಂದಿದ್ವಿ, ಸರೆಂಡರ್ ಆಗ್ತಾ ಇದ್ವಿ ಅಂತ ಹೇಳೋದಷ್ಟೇ ಅಲ್ಲ. 5 ಲಕ್ಷ ಕೊಟ್ಟರು ಅಂದಾಗ 5 ಲಕ್ಷ ಎಲ್ಲಿದೆ ಅನ್ನೋ ಪ್ರಶ್ನೆ ಬರ್ತದೆ. 5 ಲಕ್ಷ ಎಲ್ಲಿದೆ ಅಂತ ಬಂದಾಗ ಅದನ್ನು ರಿಕವರಿ ಮಾಡ್ತಾರೆ. ಪ್ಲಸ್ 5 ಲಕ್ಷ ಕೊಟ್ಟವನಿಗೆ ಇದೆಲ್ಲಿ ಬಂತು ಅಂತಲೂ ಕೂಡ ಪ್ರಶ್ನೆ ಕೇಳ್ತಾರೆ. ನೀನು ಕೊಡಬೇಕಾದ್ರೆ 5 ಲಕ್ಷ ಎಲ್ಲಿಂದ ತಂದು ಕೊಟ್ಟೆ ಅಂತಲೂ ಕೂಡ ಕೊಟ್ಟವ್ರಿಗೂ ಕೂಡ ಹೇಳ್ತಾರೆ. ತೊಗೊಂಡವ್ರು ಎಲ್ಲಿಟ್ಟಿದ್ದೀರಿ ಅಂತೇಳಿ ಅದನ್ನು ಕೂಡ ರಿಕವರಿ ಮಾಡಬೇಕಾಗ್ತದೆ. ಸರ್, ಪ್ರಕರಣದಲ್ಲಿ ದೀಪಕ್ ಅನ್ನೋ ಆರೋಪಿನ ವಿಚಾರಣೆ ವೇಳೆ ಪ್ರದೋಷ್, ಪವನ್ ಅವರು ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾರೆ. ಈ ಪ್ರದೋಷ್ ಮತ್ತೆ ಪವನ್ ಪವಿತ್ರ ಗೌಡ ಹೆಸರು ಹೇಳ್ತಾರೆ ಸರ್. ಈ ಸಾಕ್ಷಿಗಳು ಒಂದಕ್ಕೊಂದು ಪೂರಕ ಆಗ್ತಾವಲ್ಲ, ಹಾಗಾಗಿ ಈ ಸಾಕ್ಷಿಗಳು ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಅಂದ್ರೆ ಒಬ್ಬ ಆರೋಪಿ ಹೆಸರನ್ನ ಮತ್ತೊಬ್ಬ ಆರೋಪಿ, ಮತ್ತೊಬ್ಬ ಆರೋಪಿ ಹೆಸರನ್ನ ಮತ್ತೊಬ್ಬ ಆರೋಪಿ ಕೃತ್ಯದಲ್ಲಿ ಭಾಗಿಯಾಗಿದ್ದು ಅಂತ ಹೇಳಿದ್ರು ಪ್ರಮುಖ ಸಾಕ್ಷಿ ಆಗುತ್ತೆ. ಹೇಗೆ ಸರ್? ಹೌದು, ಈಗ ನೀವು ಹೇಳ್ತಾ ಇರೋದು ಏನಾಗಿದೆ ಅಂದರೆ ಈ ಆರೋಪಿಗಳೆಲ್ಲ ತಮ್ಮ ಸ್ವಇಚ್ಛೆ ಹೇಳಿಕೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಈ ಥರ ಹೇಳಿದ್ದಾರೆ ಅಂತ ನೀವು ಕೇಳ್ತಾ ಇದ್ದೀರಿ. ಈ ಆರೋಪಿಗಳು ಏನು ಸ್ವಇಚ್ಛೆ ಹೇಳಿಕೆಗಳನ್ನು ಹೇಳ್ತಾರೆ, ಪೊಲೀಸ್ ಮುಂದೆ ಹೇಳಿಕೆ ಕೊಟ್ಟಂಥದ್ದು ಯಾವುದೂ ಕೂಡ ನ್ಯಾಯಾಲಯದಲ್ಲಿ ಊರ್ಜಿತ ಅಲ್ಲ ಅಂತಿದೆ ಒಂದು ಇದರಲ್ಲಿ. ಎನಿ ಸ್ಟೇಟ್ಮೆಂಟ್ ಗಿವನ್ ಬಿಫೋರ್ ಪೊಲೀಸ್ ಇಟ್ಸ್ ನಾಟ್ ಅಡ್ಮಿಟಬಲ್ ಬೈ ಲಾ ಅಂತೇಳಿ ಕ್ಲಿಯರ್ ಆಗಿದೆ. ಅಂದರೆ ಪೊಲೀಸ್ನವ್ರ ಮುಂದೆ ಯಾವುದೇ ಹೇಳಿಕೆ ಕೊಟ್ಟರು ಕೂಡ ಅದು ಊರ್ಜಿತ ಅಲ್ಲ ಅಂತೇಳಿ. ಇದನ್ನೇ ಸಾಕ್ಷಿಗಳನ್ನ ಅವರು ಕೋರ್ಟಲ್ಲಿ ಏನಾದ್ರು 164 ಸ್ಟೇಟ್ಮೆಂಟು ಮ್ಯಾಜಿಸ್ಟ್ರೇಟ್ರ ಮುಂದೆ ಮಾಡಿಸಿದ್ರೆ ಅಲ್ಲಿ ಅವರು ಕೂಡ ಅದನ್ನು ಒಪ್ಕೊಂಡಂಗೆ ಆಗ್ತದೆ. ಅದಲ್ಲದೆ ಈ ನಮ್ಮ 27 ಎವಿಡೆನ್ಸ್ ಆ್ಯಕ್ಟ್ ಆಗ್ತದೆ, ಒಂದು ಎವಿಡೆನ್ಸ್ ಇದೆ. ಅಂದರೆ ಯಾವುದೇ ಆರೋಪಿ ಸ್ವಇಚ್ಛೆ ಹೇಳಿಕೆ ನೀಡಿದಂಥ ಸಂದರ್ಭದಲ್ಲಿ ಅವನು ಯಾವುದೇ ಹೇಳಿಕೆಗಿಂತ ಹೆಚ್ಚಾಗಿ ಅವನಿಂದ ಯಾವುದೇ ಒಂದು ವಸ್ತುಗಳು ರಿಕವರಿ ಮಾಡೋದಿದೆ. ಇಂಥ ಸ್ಥಳದಲ್ಲಿ ನಾನು ಹಿಂಗೊಂದು ವೆಪನ್ ಬಿಸಾಕಿದ್ದೆ, ಹಿಂಗೊಂದು ಮಾಡಿದ್ದೆ, ಈ ಥರ ಇದೆ, ಈ ಪ್ರಕರಣದಲ್ಲಿ ನಾನು ಈ ಥರ ಒಂದು ಮಾಡಿದ್ದೆ, ಅದನ್ನು ಬಂದರೆ ತೋರಿಸ್ತೀನಿ ನೀವು ಅಂತೇಳಿ ಹೋಗಿ ಒಂದು ರಿಕವರಿ ಪೋರ್ಷನ್ ಅಂತ ಬರ್ತದೆ 27 ಎವಿಡೆನ್ಸ್ ಆ್ಯಕ್ಟಲ್ಲಿ. ಆ ರಿಕವರಿ ಪೋರ್ಷನ್ ಮಾತ್ರ ಅಡ್ಮಿಟ್ ಆಗ್ತದೆ, ಅದರ್ವೈಸ್ ಅಡ್ಮಿಟ್ ಆಗಲ್ಲ ಅದು. ಯಾಕೆಂದರೆ ಅದೇನೇನಾದ್ರು ನ್ಯಾಯಾಲಯದ ಮುಂದೆ ಮಾಡಿಸಿದ್ರೆ ಖಂಡಿತ ಅದು ಎಫೆಕ್ಟ್ ಆಗೇ ಆಗ್ತದೆ. ಸರ್, ಈ ಪ್ರಶ್ನೆ ನಿಮಗೆ ರಿಲೇಟೆಡ್ ಆಗ್ಬೋದು ಸರ್. ಯಾಕೆಂದರೆ RR ನಗರ ಶೆಡ್ಡಲ್ಲಿ ರೇಣುಕಸ್ವಾಮಿ ಮೃತ ವ್ಯಕ್ತಿ ಇದನ್ನಲ್ಲ, ಆತನ ಬೆವರು, ಕೂದಲಿನ ಸ್ಯಾಂಪಲ್ ಕಲೆ ಹಾಕಲಾಗಿದೆ ಸರ್. ಖಂಡಿತ ಅದು ತುಂಬ ಅತ್ಯಂತ ಮೆಟೀರಿಯಲ್ ಎವಿಡೆನ್ಸ್ ಅಂತ ಹೇಳ್ತೀವಿ ನಾವು. ಅದನ್ನ ಸ್ಥಳದಲ್ಲಿ ಸಿಕ್ಕಿದ್ರೆ ಮೆಟೀರಿಯಲ್ ಎವಿಡೆನ್ಸ್ ಅಂತ ಕೇಳ್ತೀವಿ, ದೇಹದ ಮೇಲೆ ಸಿಕ್ಕಿದ್ರೆ ಫಿಸಿಕಲ್ ಎವಿಡೆನ್ಸ್ ಅಂತೇಳಿ ಕರಿತೀವಿ. ದೇಹದ ಮೇಲೆ ಸಿಕ್ಕಿದೆ, ಈಗ ಅದು ಯಾವ ಜಾಗದಲ್ಲಿ ಸಿಕ್ಕಿದೆ ಅಂದು ನನಗೆ ಗೊತ್ತಿಲ್ಲ. ಬಾಡಿ ಮೇಲೆ ರಿಕವರಿ ಮಾಡಿದಾರಾ ಅಥವಾ ಸ್ಪಾಟಲ್ಲಿ ರಿಕವರಿ ಮಾಡಿದಾರ ಅಂದು ನನಗೆ ಐಡಿಯಾ ಗೊತ್ತಿಲ್ಲ. ಎಲ್ಲೇ ರಿಕವರಿ ಮಾಡಿರಲಿ ಇಟ್ಸ್ ಎ ವೆರಿ ಗುಡ್ ಎವಿಡೆನ್ಸು. ಯಾಕೆ ಇದು ಪ್ರಶ್ನೆ ಅಂತಂದರೆ ಸರ್, ನೀವು ನಿಮ್ಮ ಸೇವಾವಧಿಯಲ್ಲಿ ಒಂದು ಕೇಸು ಮೈಸೂರಿನಲ್ಲಿ ಟ್ರೇಸ್ ಔಟ್ ಮಾಡ್ತೀರಿ ಸರ್, ಮಂಟೇಲಿಂಗಯ್ಯ ಅವರ ಕೇಸು. ಅದರಲ್ಲಿ ಪ್ರಮುಖ ಸಾಕ್ಷಿಯಾಗಿದ್ದು ಕೂದಲು. ಹಾಗಾಗಿ ಇಲ್ಲಿ ರೇಣುಕಸ್ವಾಮಿ ಅವರ ಕೂದಲು, ಬೆವರು ಹಾಗೂ ರಕ್ತದ ಸ್ಯಾಂಪಲ್ ಅನ್ನ ಕಲೆ ಹಾಕಿದ್ದಾರೆ ಸರ್. ಒಂದು ಸಣ್ಣ ಕೂದಲು ಜೀವಾವಧಿ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ನೀವು ಸಾಕ್ಷಿ ಕಲೆ ಹಾಕಿದ್ರಿ ಸರ್. ಈ ಕೇಸಲ್ಲಿ ಕೂಡ ಅವ್ರು ಕಲೆ ಹಾಕಿದ್ದಾರೆ ಸರ್. ಹಾಗಾಗಿ ಶಿಕ್ಷೆ ಖಂಡಿತ ನೀವೇನು ಹೇಳ್ತಾ ಇದ್ದೀರಿ, ಆ ಪ್ರಕರಣದಲ್ಲಿ ನಿಜವಾಗ್ಲೂ ಕೂದಲು ಅಷ್ಟೇ ಅಲ್ಲದೆ ನಮಗೆ ಸಿಕ್ಕಂಥ ಒಂದು ಸುಮಾರು 27 ಸಾಕ್ಷಿಗಳು ಸಿಕ್ಕಿದ್ದು ನನಗೆ ಸ್ಪಾಟ್ನಲ್ಲಿ. ನೀವು ಹೇಳಿದ ಪ್ರಕರಣದಲ್ಲಿ ಅಷ್ಟೇ, ಅದೆಲ್ಲವನ್ನು ಕೂಡ ನಾವು ರಿಕವರಿ ಮಾಡಿ ಕೊಟ್ಟಿದ್ವಿ. ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ರಕ್ತ ಇರ್ಬೋದು ಅಥವಾ ಕೂದಲಿರ್ಬೋದು ಅಥವಾ ಬೇರೆ ಇನ್ನೇನೇನೋ ಆರ್ಟಿಕಲ್ಸ್ ಎಲ್ಲ ಅದು ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಮೃತನಿಗೆ ಸಂಬಂಧಪಟ್ಟಂತ ಇರ್ಬೋದು. ಆ ಕೃತ್ಯದಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಒಂದು ಎವಿಡೆನ್ಸ್ ಇರ್ಬೋದು ಅಥವಾ ಘಟನೆಯಲ್ಲಿ ಬಳಸಿದಂಥ ಒಂದು ವಸ್ತುಗಳಿರ್ಬೋದು. ಪ್ರತಿಯೊಂದು ಕೂಡ ರಿಕವರಿ ಮಾಡಿ ಮೋರ್ ದೆನ್ 200 ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದ್ದಾರೆ ಅಂದರೆ ಖಂಡಿತ ಸಾಕ್ಷಿಗೆ ಅದು ದರ್ಶನ್ಗೆ ಕೃತ್ಯಕ್ಕೆ ಪೂರಕವಾದ ಸಾಕ್ಷಿ ಆಗೇ ಆಗ್ತದೆ. ಚಾರ್ಜ್ ಶೀಟಲ್ಲಿ ನೀವು ಹೇಳಿದಾಗೆ ಮತ್ತೊಂದು ಅಂಶ ಇದೆ ಸರ್, ಆರೋಪಿಗಳ ಫಿಂಗರ್ ಪ್ರಿಂಟು, ಫುಟ್ ಪ್ರಿಂಟು, ಜೊತೆಗೆ ರೇಣುಕಸ್ವಾಮಿ ಅವರ ಫಿಂಗರ್ ಪ್ರಿಂಟು, ಫುಟ್ ಪ್ರಿಂಟು ಎರಡು ಕೂಡ ತೆಗೆದುಕೊಂಡಿದ್ದಾರೆ. ಅವೆರಡು ತಾಳೆ ಹಾಕಿದ್ರೆ ಈ ರೀತಿ ಪ್ರಕರಣದಲ್ಲಿ ಆರೋಪಿಗಳು ಸಿಕ್ಕಿ ಬೀಳ್ಬೋದು ಹೇಗೆ ಸರ್? ಖಂಡಿತ ಏನು ನಾವು ಫುಟ್ ಪ್ರಿಂಟ್ನ ಫಿಂಗರ್ ಪ್ರಿಂಟ್ನ ಏನು ಕಲೆಕ್ಟ್ ಮಾಡ್ತೀವಿ ಅದು ಯಾರಿಗೆ ಸಂಬಂಧಪಟ್ಟಿದೆ ಅಂತೇಳಿ ನಮ್ಮ ಫೊರೆನ್ಸಿಕ್ಸ್ ತಜ್ಞರಿಗೆ ಕಳಿಸ್ತೀವಿ. ಅಲ್ಲಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸು ಇರ್ತಾರೆ, ಅವರು ಅದನ್ನೆಲ್ಲ ಟ್ಯಾಲಿ ಮಾಡಿ ಹೇಳ್ತಾರೆ. ಅದೆಲ್ಲ ಕೂಡ ಸಿಕ್ಕಿದಂಥ ಸಂದರ್ಭದಲ್ಲಿ ಅದು ಕೂಡ ಪೂರಕವಾದ ಸಾಕ್ಷಿಗಳಾಗ್ತವೆ. ಖಂಡಿತವಾಗೂ ಒಳ್ಳೆ ಸಾಕ್ಷಿಗಳಾಗ್ತವೆ. ಕೊಲೆಯಾದ ಬಳಿಕ ದೀಪಕ್ ಹಾಗೂ ವಿನಯ್ ಇಬ್ರು ಕೂಡ
ದರ್ಶನ್ ಅವ್ರಿಗೆ ಒಂದಷ್ಟು ಕರೆಗಳನ್ನ ಮಾಡಿದ್ದಾರೆ ಸರ್, ವಾಟ್ಸಪ್ ಕಾಲ್ ಕೂಡ ಮಾಡಿದ್ದಾರೆ. ಅವೆಲ್ಲ ರಿಟ್ರೀವ್ ಆಗಿದೆ. ಈಗ ಇವ್ರಿಗೆ ಮಾಡಿದ್ರು ಕಾಲ್, ಇಂಥವ್ರಿಗೆ ಮಾಡಿದ್ರು ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಅದು ಉಲ್ಲೇಖ ಆಗಿದೆ. ಸಾಕ್ಷಿ ಆಗುತ್ತೆ ಸರ್? ಖಂಡಿತ ಸಾಕ್ಷಿಗಳು, ಪ್ರತಿಯೊಂದು ಸಾಕ್ಷಿಗಳೇ ಆಗ್ತವೆ. ಯಾಕೆಂದರೆ ಆ ರಿಟ್ರೀವ್ ಮಾಡಿದಂಥ ಟೆಕ್ನಿಷಿಯನ್ಸ್ ಬಂದು ಹೌದು ಇದೇ ಮೊಬೈಲಿಂದ ಮಾಡಿದ್ದು, ಇದೇ ಇದರಿಂದ ಮಾಡಿದ್ದು ಅಂತೇಳಿ ಅವರು ಹೇಳಬೇಕಾಗ್ತದೆ. ಯಾಕೆಂದರೆ ಅದನ್ನು ನಾವು ಪೊಲೀಸ್ ಆಫೀಸರ್ಸು ಅದನ್ನು ಮಾಡಲಿಕ್ಕಾಗಲ್ಲ. ನಾವು ಏನಾದರೂ ಮೊಬೈಲ್ ಆರ್ಟಿಕಲ್ ಕೊಡ್ತೀವಿ, ಅವರಿಗೆ ಮೊಬೈಲ್ ಕೊಡ್ತೀವಿ ಮತ್ತು ಮೊಬೈಲ್ ಸಂಖ್ಯೆಗಳು ಕೊಡ್ತೀವಿ, ಅವುಗಳ ಮೇಲೆ ಅದನ್ನು ನಾವು ರಿಟ್ರೀವ್ ಮಾಡ್ತಕ್ಕಂಥದ್ದು ನಮ್ಮ ಟೆಕ್ನಿಷಿಯನ್ಸ್ ಇರ್ತಾರೆ. ಟೆಕ್ನಿಷಿಯನ್ಸ್ ಬಂದು ಹೌದು ಇದು ಇವ್ರಿಗೆ ಸಂಬಂಧಪಟ್ಟಿದೆ ಅಂತೇಳಿ ಅದನ್ನು ಮಾಡಿದಾಗ ಅದು ಕೂಡ ಪೂರ್ತಿ ಒಳ್ಳೆ ಸಾಕ್ಷಿಗಳಾಗ್ತವೆ ಅದರಲ್ಲಿ. ಸರ್, ದರ್ಶನ್ ಹಾಗೂ ಪವಿತ್ರ ಗೌಡ ಅವರಿಬ್ರು ಕೂಡ ಒಂದೇ ಸ್ಥಳದಲ್ಲಿರುವಂತಹ ಡಿವಿಆರ್ ಸಿಕ್ಕಿದೆ ಸರ್. ಅಂದ್ರೆ ಕಾಲ್ ಡಂಪ್, ಅದು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಬಹುದಾ, ಹೇಗೆ ಸರ್? ಅದು ಖಂಡಿತ ಪರಿಗಣಿಸ್ತದೆ. ಅದು ಕೃತ್ಯ ನಡೆದ ಸಂದರ್ಭದಲ್ಲಿ ಮತ್ತು ಕೃತ್ಯ ನಡೆದ ಹಿಂದೆ, ಕೃತ್ಯ ನಡೆದ ನಂತರ ಇವೆಲ್ಲವೂ ಕೂಡ ಪ್ರತಿಯೊಂದು ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಪೂರಕವಾಗಿ ಸಾಕ್ಷಿ ಆಗ್ತದೆ. ಅದು ಕೂಡ ಟೆಕ್ನಿಷಿಯನ್ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಆಗ್ತದೆ. ಅದು ಕೂಡ ತುಂಬ ಒಂದು ಉತ್ತಮವಾದ ಸಾಕ್ಷಿಯಾಗಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೃತ್ಯಕ್ಕೆ ಸಂಬಂಧಪಟ್ಟ ಪೂರಕವಾಗಿ ಒಳ್ಳೆ ಸಾಕ್ಷಿ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.